ಪ್ರೀತಿಯ SSLC ವಿದ್ಯಾರ್ಥಿಗಳೇ, ಈ ಕ್ಲಾಸ್ ಒಳಗೆ ಏನ್ ಮಾಡೋಣ, ನಾವು ಆಕ್ಟಿವ್ ಇಂದ ಪ್ಯಾಸಿವ್ ಯಾವ ತರ ನಾವು ಚೇಂಜ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಆಲ್ರೆಡಿ ಈ ಕ್ಲಾಸ್ ಒಳಗೆ ಹೇಗೆ ಕೊಡ್ತೀನಿ ನಿಮಗ ಟ್ರಿಕ್ಸ್ ಮತ್ತು ರೂಲ್ಸ್ ಪ್ರಕಾರ ಏನ್ ಮಾಡೋಣ, ಆಕ್ಟಿವ್ ಇಂದ ಪ್ಯಾಸಿವ್ ಯಾವ ತರ ಬಿಡಿಸ್ಬೇಕು ಅನ್ನೋದನ್ನ ಒಂದು ಎಕ್ಸಾಂಪಲ್ ತಗೊಂಡ ಆಮೇಲೆ ಏನ್ ಮಾಡೋಣ, ಈ 2025-24 ಕೊಟ್ಟಂತ 4 ಮಾಡೆಲ್ ಎಕ್ಸಾಮ್ ಮತ್ತ 3 ಸರಣಿ ಎಕ್ಸಾಮ್ ಇರತಕ್ಕಂತ ಆಕ್ಟಿವ್ ಇಂದ ಪ್ಯಾಸಿವ್ ಪ್ರಶ್ನೆಗಳನ್ನ ಯಾವ ತರ ಬಿಡಿಸ್ಬೇಕು. ಆಲ್ಮೋಸ್ಟ್ ಆಲ್ ಆ 7 ಪ್ರಶ್ನೆ ಒಳಗ ಸ್ವಲ್ಪ ಸಬ್ಜೆಕ್ಟ್ ಅದ ಆಬ್ಜೆಕ್ಟ್ ಸ್ವಲ್ಪ ಚೇಂಜ್ ಮಾಡಬಹುದು ಕೊಡಬಹುದು, ಅದ ಟೆನ್ಸ್ ಮ್ಯಾಗ ಬರ್ಬೋದು. ಯಾವ ತರ ಆಕ್ಟಿವ್ ಇಂದ ಪ್ಯಾಸಿವ್ ಟೆನ್ಸ್ ಗಳನ್ನ ವಾಯ್ಸ್ ಗಳನ್ನ ಚೇಂಜ್ ಮಾಡ್ಬೇಕು ಅನ್ನೋದನ್ನ ಈ ಕ್ಲಾಸ್ ಒಳಗೆ ತಿಳಿಸಿಕೊಡ್ತೀನಿ. ಇಲ್ಲಿ ನೋಡ್ಬೋದು, ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ಅಂದ್ರೆ ಕರ್ತರಿಯಿಂದ ಕರ್ಮಣಿ ಪ್ರಯೋಗ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ಆಕ್ಟಿವ್ ಅಂದ್ರೆ ಏನ, ಸಬ್ಜೆಕ್ಟ್ ಡಸ್ ದಿ ಆಕ್ಷನ್. ಅಂದ್ರೆ ಸಬ್ಜೆಕ್ಟ್ ಅಂದ್ರ ಮಾಡುವಂತ ಕರ್ತೃ ಕೆಲಸಗಳ ಸೂಚನೆ ಮಾಡತ್ತಿಲ್ಲಿ. ಸಿ ರೋಟ್, ಸಿ ಅಂದ್ರೆ ಅವಳು ಏನ್ ಮಾಡಕತ್ತಾಳ, ಆಕ್ಷನ್ ಅಂದ್ರೆ ಏನ, ರೋಟ್ ಸ್ಟೋರಿಯನ್ನ ಬರೆದಂತ ಸೂಚನೆ ಮಾಡತಿ. ಸಬ್ಜೆಕ್ಟ್ ರಿಸೀವ್ ದ ಆಕ್ಷನ್, ಯಾರು ಕೆಲಸ ಮಾಡ್ತಾರಲ್ಲ ಅನ್ನೋದು ಆಕ್ಟಿವ್, ಯಾರಿಂದ ಕೆಲಸ ಮಾಡಲ್ಪಟ್ಟಿದೆ ಅನ್ನೋದ ಪ್ಯಾಸಿವ್. ನೋಡ್ರಿ, ಸಬ್ಜೆಕ್ಟ್ ಡಸ್ ದ ಆಕ್ಷನ್, ಯಾರ ಸಬ್ಜೆಕ್ಟ್ ಯಾರು ಕೆಲಸ ಮಾಡ್ತಾರ ಅನ್ನೋದು ಆಕ್ಟಿವ್. ಕೆಲಸ ಯಾರಿಂದ ರಿಸೀವ್ ಮಾಡ್ಕೊಳ್ಳೋದು, ಯಾರಿಂದ ಕೆಲಸ ಮಾಡಲ್ಪಡಕತ್ತೆ ಅನ್ನೋದು ಪ್ಯಾಸಿವ್. ನಮ್ಗೆ ಅರ್ಥದ ಇದ್ರ ಬಗ್ಗೆ ಆಕ್ಟಿವ್ ಅಂದ್ರೆ ಏನ, ಪ್ಯಾಸಿವ್ ಅಂದ್ರೆ ಏನ ಡೆಫಿನೇಷನ್ ಎಕ್ಸಾಮ್ ಒಳಗೆ ಕೇಳೋದಿಲ್ಲ, ಮೊದಲು ತಿಳ್ಕೊಬೇಕು. ಆಕ್ಟಿವ್ ಅಂದ್ರೆ ಏನು, ಪ್ಯಾಸಿವ್ ಅಂದ್ರೆ ಏನು. ಆಕ್ಟಿವ್ ಅಂದ್ರ ಕ್ರಿಯೆ ಅಂದ್ರ ಕರ್ತೃ ಕೆಲಸ ಯಾರು ಮಾಡ್ತಾರ ಅನ್ನೋದನ್ನ ಆಕ್ಟಿವ್ ಅಂತೀವಿ. ಯಾರಿಂದ ಕೆಲಸ ಮಾಡಲ್ಪಡುತ್ತೆ, ಯಾರಿಂದ ಕೆಲಸ ಮಾಡಲ್ಪಡ್ತೈತೆ ಅನ್ನೋದನ್ನ ಪ್ಯಾಸಿವ್ ಅಂತೀವಿ. ಇಷ್ಟ ಅದ್ರ ಗೊತ್ತಾಗತಿ. ಈಗ ಒಂದ ಎಕ್ಸಾಂಪಲ್ ತಗೊಂಡಿನಲ್ಲ, ಸಿ ರೋಟ್ ಅ ಸ್ಟೋರಿ, ಒಂದ ಎಕ್ಸಾಂಪಲ್ ತಗೊಂಡಿನಿ. ಈ ಎಕ್ಸಾಂಪಲ್ ಅನ್ನ ಬಿಡಿಸಿ ಆಮೇಲೆ 4 ಮಾಡೆಲ್ ಎಕ್ಸಾಮ್ ಮತ್ತ 3 ಸರಣಿ ಬಗ್ಗೆ ಬಿಡಿಸ್ಕೊಡ್ತೀನಿ. ಟ್ರಿಕ್ಸ್ ಅಥವಾ ರೂಲ್ಸ್ ಏನಂತ ನೋಡ್ರಿ. ಟ್ರಿಕ್ಸ್ ಅನ್ನೋಕ್ಕಿಂತ ಇವು 4 ಸ್ಟೆಪ್ ಗಳನ್ನ ಗೊತ್ತಿತ್ತಂದ್ರ ಯಾವ ಬೇಕಾ ಟೆನ್ಸ್ ಕೊಡ್ಲಿ ಆರಾಮಾಗಿ ಆಕ್ಟಿವ್ ಇಂದ ಪ್ಯಾಸಿವ್ ನಾವು ಚೇಂಜ್ ಮಾಡ್ಬೋದು. ಏನ ಭಯ ಪಡುವಂತದೇನಿಲ್ಲ, ಈಜಿ ಟಾಪಿಕ್ ಐತಿ. ಇಲ್ಲಿ ಆಬ್ಜೆಕ್ಟ್ ಕಮ್ಸ್ ಫಸ್ಟ್ ಅಂದ್ರೆ ಕೊಟ್ಟಂತ ಸೆಂಟೆನ್ಸ್ ಅನ್ನ ಮೊದಲೇ ಮಾಡ್ಕೋರಿ, ಡಿವೈಡ್ ಮಾಡ್ಕೋರಿ. ಈಗ ನೋಡ್ರಿ, ಸಬ್ಜೆಕ್ಟ್ V2 ಆಬ್ಜೆಕ್ಟ್. V2 ಯಾಕ, ರೈಟ್, ರೋಟ್, ರಿಟರ್ನ್ ಕೊಟ್ಟಿದ್ದ ಸಿಂಪಲ್ ಪಾಸ್ಟ್ ಒಳಗೈತಿ. ಯಾವ ಟೆನ್ಸ್ ಒಳಗೈತಿ, ಸಿಂಪಲ್ ಪಾಸ್ಟ್ ಒಳಗೈತಿ. ಆಬ್ಜೆಕ್ಟ್ ಕಮ್ಸ್ ಫಸ್ಟ್, ಆಬ್ಜೆಕ್ಟ್ ಅನ್ನ ಏನ್ ತರ್ಬೇಕ, ಮೊದಲಿಗೆ ತರಬೇಕು. ಏನೈತಿ, ಅ ಸ್ಟೋರಿ. ಸ್ಮಾಲ್ ಬರೆಯಕ್ ಹೋಗ್ಬೇಡ, ಅದನ್ನ ಕ್ಯಾಪಿಟಲ್ ಬರ್ಕೋರಿ, ಅ ಸ್ಟೋರಿ. ಇನ್ನ ಸಬ್ಜೆಕ್ಟ್ ಗೋಸ್ ಲಾಸ್ಟ್, ಸಬ್ಜೆಕ್ಟ್ ಅನ್ನ ಇಲ್ಲಿ ಲಾಸ್ಟ್ ತರಬೇಕು. ಆದ್ರ ಹೆಂಗ ಸೀನ ಬರಬಾರ್ದು, ಏನಿಲ್ಲಿ ಬರ್ತೈತಿ ನಾವು ಇಲ್ಲಿ ಆಯ್ ಕೊಟ್ಟಿದಂದ್ರ ಮೀ ಆಗಿ ಚೇಂಜ್ ಮಾಡ್ಕೋಬೇಕು. ಉಯ್ ಕೊಟ್ಟಿದಂದ್ರ ಅಸ್, ಯು ಕೊಟ್ಟಿದಂದ್ರ ಯು, ಸಿ ಕೊಟ್ಟಿದಂದ್ರ ಹರ್, ಹಿ ಕೊಟ್ಟಿದಂದ್ರ ಹಿಮ್, ಈಟ್ ಕೊಟ್ಟಿದಂದ್ರ ಈಟ್, ದೇ ಕೊಟ್ಟಿದಂದ್ರ ದೆಮ್. ಕಂಪಲ್ಸರಿ ಪ್ರೊನೌನ್ಗಳನ್ನ ಚೇಂಜ್ ಮಾಡ್ಕೋಬೇಕು. ಒಂದ್ ವೇಳೆ ನೇಮ್ ಕೊಟ್ಟಿದಂದ್ರ ಸೇಮ್ ನೌನ್ ಇಡ್ಬೇಕು. ಏನೈತಿ, ಸಬ್ಜೆಕ್ಟ್ ಅನ್ನ ಲಾಸ್ಟ್ ತರಬೇಕು. ಏನೈತಿ, ಸಬ್ಜೆಕ್ಟ್ ಸಿ ಐತಿ, ಇಲ್ಲಿ ಬಂದ್ ಏನ್ ಮಾಡ್ಬೇಕು, ನಾವು ಹರ್ ಬರಿಬೇಕು, ಹರ್. ಪ್ಯಾಸಿವ್ ಮಾಡುವಾಗ ಕಂಪಲ್ಸರಿ ಬೈ ಪ್ರಿಪೋಷನ್ ಬರ್ಬೇಕ. ಎಲ್ಲಿ, ಸಬ್ಜೆಕ್ಟ್ ಹಿಂದ್ಗಡೆ ಇಲ್ಲಿ ಬರಬೇಕು ಬೈ. ಎಸ್, ಆಲ್ಮೋಸ್ಟ್ ಈ ಸ್ಟೆಪ್ ಮುಗಿದು. ಈಗ ಆ ಸ್ಟೋರಿ ಮೊದಲಿಗೆ ತಂದೇವಿ, ಒಂದು ಮುಗೀತು. ಸಬ್ಜೆಕ್ಟ್ ಅನ್ನ ಲಾಸ್ಟ್ ತಂದೀವಿ, ಇದು ಮುಗೀತು. ಈಗ 2 ಪ್ರಿಪೋಷನ್ ಬೈ ಪ್ರಿಪೋಷನ್ ಯೂಸ್ ಮಾಡಿ ಮುಗೀತ. ಇನ್ ಕೊಟ್ಟಂತ ವರ್ಬ್ ಅನ್ನ ಏನ್ ಮಾಡ್ಬೇಕು, V3 ಮಾಡ್ಕೋಬೇಕು. ರೈಟ್ ಐತಿ, V2 ಐತಿ, ಇದನ್ನ V3 ಮಾಡ್ಕೋಬೇಕು. ಏನ, ರಿಟರ್ನ್. ಮುಗಿತ್, ಎಷ್ಟು ಮುಗಿದು. ಇನ್ನ ಕೊಟ್ಟಂತ ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಲಿಸಿತ ಚೆಕ್ ಮಾಡ್ಕೋರಿ, ಸಿಂಗ್ಯುಲರ್ ಐತು ಅಥವಾ ಪ್ಲೂರಲ್ ಐತು. ಇದು ಯಾವ ಟೆನ್ಸ್ ಒಳಗೈತಿ, ಸಿಂಪಲ್ ಪಾಸ್ಟ್ ಒಳಗೈತಿ. ಏನಾದ್ರೂ ಆಬ್ಜೆಕ್ಟ್ ಸಿಂಗ್ಯುಲರ್ ಇತ್ತಂದ್ರ ವಾಸ್ ಬರ್ಬೇಕು, ಪ್ಲೂರಲ್ ಇತ್ತಂದ್ರ ವರ್ ಬರ್ಬೇಕು. ಆ ಸ್ಟೋರಿ ಅನ್ನೋದ ಒಂದ ಸ್ಟೋರಿ ಐತಿ, ಆ ಸ್ಟೋರಿ ವಾಸ್ ಐತಿ, ಆ ಸ್ಟೋರಿ ವಾಸ್ ರಿಟನ್ ಬೈ ಹರ್. ಏನಂತ ಪ್ರಶ್ನೆ, ಸಿ ರೋಟ್ ಅ ಸ್ಟೋರಿ. ಇದ ಆಕ್ಟಿವ್ ವಾಯ್ಸ್ ಒಳಗಿತ್ತು, ಅದನ್ನ ಪ್ಯಾಸಿವ್ ಮಾಡಿದಾಗ ಏನ್ ಮಾಡ್ತಿ, ಆನ್ಸರ್
a story was written by her. ಏನ್ ಮಾಡೀವಿ ಎಲ್ಲಾ ಪ್ರತಿಯೊಂದು ಸ್ಟೆಪ್ ಗಳನ್ನ ರೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡಿವಿ. ಫಸ್ಟ್ ಆಬ್ಜೆಕ್ಟ್ ಅನ್ನ ಮೊದಲಿಗೆ ತರಬೇಕು ಅಂದೇವಿ. ಅದ್ ನಿಮ್ಗೆ ಗೊತ್ತಾಗಲಿಕ್ಕೆ ಮಾಡ್ಕೊರಿ. ಆಬ್ಜೆಕ್ಟ್ ತಂದಾಗ ಫಸ್ಟ್ ಚೆಕ್ ಮಾಡ್ಕೊರಿ, ಕೊಟ್ಟಂತ ಆಬ್ಜೆಕ್ಟ್ ಸಿಂಗ್ಯುಲರ್ ಐತೆ ಪ್ಲೂರಲ್ ಚೆಕ್ ಮಾಡ್ಕೊಂಡ್ಬಿಟ್ಟು ಅದನ್ನ ಗೊತ್ತಾಗ್ಬಿಡುದು. ಸಿಂಗ್ಯುಲರ್ ಐತೆ ಪ್ಲೂರಲ್ ಚೆಕ್ ಮಾಡ್ಕೊಂಡ ಸುಟೇಬಲ್ ಹೆಲ್ಪಿಂಗ್ ವರ್ಬ್ ಅನ್ನ ಬರಿಬೇಕು. ಏನ್ ಬರಬೇಕು? ಸುಟೇಬಲ್ ಹೆಲ್ಪಿಂಗ್ ವರ್ಬ್ ಅನ್ನ ಬರಿಬೇಕು. ಯಾವ ಟೆನ್ಸ್ ಐತಿ ಟೆನ್ಸ್ ನೋಡ್ಕೊಂಡ ಸುಟೇಬಲ್ ಅಂತ ಹೆಲ್ಪಿಂಗ್ ವರ್ಬ್ ಬರೀವಿ. ಅದನ್ನ ಬರ್ದೀವಿ. ವರ್ಬ್ 1 ಇದ್ದಿದ್ದ ವರ್ಬ್ 2 ಬರ್ದೀವಿ. ಬೈ ಪ್ರಿಪೋಸಿಷನ್ ಬರ್ದೀವಿ. ಲಾಸ್ಟ್ ಸಬ್ಜೆಕ್ಟ್ ಲಾಸ್ಟ್ ಚೇಂಜ್ ಮಾಡಿವಿ. ಇಷ್ಟೆಲ್ಲಾ ರೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡಿ ಅಂದ್ರ ಆಕ್ಟಿವ್ ಇಂದ ಪ್ಯಾಸಿವ್ 1 ಮಾರ್ಕ್ಸ್ ಮಿಸ್ ಆಗೋದಿಲ್ಲ. ಇದೆ ಈಗ ಮಾಡೋಣ ಮಾಡಲ್ ಕ್ವಶನ್ ಬರತಕ್ಕಂತ ಕ್ವಶನ್ ಅನ್ನ ಬಿಡಿಸೋಣ. ಇಲ್ಲಿ ಮಾಡಲ್ ಕ್ವಶನ್ ಪರ್ ಒಳಗೆ ಏನ್ ಕೊಟ್ಟಿದೆ ಕ್ವಶನ್ ನೋಡ್ರಿ. ಇಲ್ಲಿ ಸ್ವಾಮಿ ಕಾಟ್ ದ ಬರ್ಗ್ಲರ್ ಕೊಟ್ಟಾನ. ಆಲ್ರೆಡಿ ಒಂದು ಎಕ್ಸಾಂಪಲ್ ಬಿಡಿಸಿ ತೋರಿಸಿವಿ. ಇವೆಲ್ಲಾ ರೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡ ಈ ಮಾಡಲ್ ಕ್ವಶನ್ ಬರತಕ್ಕಂತ ಪ್ರಶ್ನೆಯನ್ನ ಸಾಲ್ವ್ ಮಾಡಕ್ ಬರೋಣ. ಈಗ ಏನೈತಿ ಸ್ವಾಮಿ ಕಾಟ್ ದ ಬರ್ಗ್ಲರ್. ಫಸ್ಟ್ ಏನ್ ಮಾಡ್ಕೋರಿ ಅದನ್ನ ಬರ್ಕೊಂಡ್ಬಿಡ್ರಿ. ಆದ್ರೆ ನಮ್ ಮರಿತಾವಂದ್ರ ಡಿವೈಡ್ ಮಾಡ್ಕೋಬೇಕು. ಏನ್ ಡಿವೈಡ್ ಮಾಡ್ಕೋರಿ? ಸಬ್ಜೆಕ್ಟ್ ಕೊಟ್ಟಂತ ಸೆಂಟೆನ್ಸ್ ಅನ್ನ ಡಿವೈಡ್ ಮಾಡ್ಕೋರಿ. ಸಬ್ಜೆಕ್ಟ್ ವಿ2 ನ ಯಾಕೆ ಬರೀತೀರಿ? ಕ್ಯಾಚ್ ಕಾಟ್ ಕಾಟ್ ವರ್ಬ್ ಫಾರ್ಮ್ ಗೊತ್ತಿರ್ಬೇಕಾ? ವಿ2 ಆಬ್ಜೆಕ್ಟ್ ಡಿವೈಡ್ ಮಾಡ್ಕೊಂಡಿವಿ. ಇನ್ನೇನ್ ಮಾಡ್ಬೇಕು? ಡಿವೈಡ್ ಮುಗಿತಿನ ಆಬ್ಜೆಕ್ಟ್ ಮೊದಲಿಗೆ ತರಬೇಕು. ಆಬ್ಜೆಕ್ಟ್ ಏನಂತಿ ಇಲ್ಲಿ ಮೊದಲಿಗೆ ತರಬೇಕು. ಕ್ವಶನ್ ಪರ್ ರಪ್ನೆ ಬರಲಿಲ್ಲ, ಸಸ್ಪೆನ್ಸ್ ಇಲ್ಲ ಗೊತ್ತಾಗೈತಿ. ಕ್ಯಾಪಿಟಲ್ ತರಬೇಕು. ದ ಬರ್ಗ್ಲರ್ ಎಸ್ ಮುಗೀತು. ಇನ್ನೇನ್ ಮಾಡ್ಬೇಕು? ಸಿಂಗ್ಯುಲರ್ ಆಮೇಲೆ ಚೆಕ್ ಮಾಡ್ಕೊಂಡು ಸಬ್ಜೆಕ್ಟ್ ಅನ್ನ ಲಾಸ್ಟ್ ತರಬೇಕು. ಇಲ್ಲಿ ಸ್ವಾಮಿ ಅಂತಕ್ಕಂಥ ಒಂದು ಹುಡುಗನ ಹೆಸರು ಐತಿ, ಅದನ್ನೇನು ಚೇಂಜ್ ಮಾಡಬಾರ್ದ. ನೇಮ್ ಬಂದಾಗ ನೇಮ ಬರ್ಬೇಕು. ಇಲ್ಲಿ ಸ್ವಾಮಿ ಲಾಸ್ಟ್ ಬರ್ಕೊಳ್ಳಿ. ಸ್ವಾಮಿ ಸಬ್ಜೆಕ್ಟ್ ಅನ್ನ ಲಾಸ್ಟ್ ತಂದ್ರೆ ಹಿಂದೆ ಏನ್ ಮಾಡ್ಬೇಕು? ಕಂಪಲ್ಸರಿ ಬೈ ಪ್ರಿಪೋಸಿಷನ್ ಬರ್ಬೇಕು. ಬೈ ಪ್ರಿಪೋಸಿಷನ್ ಬರ್ಬೇಕು. ದ ಬರ್ಗ್ಲರ್ ಸ್ವಾಮಿ ಬೈ ಸ್ವಲ್ಪ ಸ್ಟೆಪ್ ಮುಗುದು. ಈಗ ಇನ್ನೇನ್ ಮಾಡ್ಬೇಕು? ವರ್ಬ್ ವಿ1 ಇರ್ಲಿ ವಿ2 ಇರ್ಲಿ ಕಂಪಲ್ಸರಿ ಏನ್ ಮಾಡ್ಬೇಕು? ನಾವು ವಿ3 ಆಗಿ ಚೇಂಜ್ ಮಾಡ್ಕೋಬೇಕು. ಕ್ಯಾಚ್ ಕಾಟ್ ಕಾಟ್ ಐತಿ ಕಾಟ ಬರೀರಿ. CAUGHT ದ ಬರ್ಗ್ಲರ್ ಕಾಟ್ ಬೈ ಸ್ವಾಮಿ. ಇಷ್ಟು ಮುಗಿತು. ಇನ್ನೊಂದ್ ಸ್ಟೆಪ್ ನಮ್ದ ಆಬ್ಜೆಕ್ಟ್ ತಂದೀವಿ. ಈಗ ಆಬ್ಜೆಕ್ಟ್ ಸಿಂಗ್ಯುಲರ್ ಐತು ಪ್ಲೂರಲ್ ಚೆಕ್ ಮಾಡ್ಕೋಬೇಕ. ಈ ಆಬ್ಜೆಕ್ಟ್ ತಂದೀವಿ, ಇದು ಸಿಂಗ್ಯುಲರ್ ಆರ್ ಪ್ಲೂರಲ್. ಇಲ್ಲೇ ಬರ್ತೀನಿ. ಸಿಂಪಲ್ ಪಾಸ್ಟ್ ಮತ್ತು ಪಾಸ್ಟ್ ಕಂಟಿನ್ಯೂಸ್ ಒಳಗ ಆಬ್ಜೆಕ್ಟ್ ಏನಾದ್ರು ಸಿಂಗ್ಯುಲರ್ ಇದ್ರ ವಾಸ್ ಬರ್ಬೇಕು, ಪ್ಲೂರಲ್ ಇತ್ತಂದ್ರ ವರ್ ಬರ್ಬೇಕು. ಯಾವ ಟೆನ್ಸ್ ಒಳಗ? ಸಿಂಪಲ್ ಪಾಸ್ಟ್ ಪಾಸ್ಟ್ ಕಂಟಿನ್ಯೂಸ್ ಒಳಗ ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಪ್ಲೇಸ್ ತಂದಾಗ ಚೆಕ್ ಮಾಡ್ಕೋಗಿದ್ ಮೊದಲ ನಮ್ ಕೆಲಸ ಸಿಂಗ್ಯುಲರ್ ಆರ್ ಪ್ಲೂರಲ್. ಸಿಂಗ್ಯುಲರ್ ಇದ್ರ ವಾಸ್ ಬರ್ಬೇಕು, ಪ್ಲೂರಲ್ ಇದ್ರ ವರ್ ಬರ್ಬೇಕು. ಇಲ್ಲಿ ನೋಡ್ರಿ ದ ಬರ್ಗ್ಲರ್ ಏನೈತಿ? ಇಲ್ಲಿ ಒಬ್ಬ ಬರ್ಗ್ಲರ್ ಅದಾನ, ಸಿಂಗ್ಯುಲರ್ ಐತಿ ವಾಸ್. ಅಲ್ಲಿ ಆನ್ಸರ್ ಏನೈತಿ ನಮ್ದ? ಸ್ವಾಮಿ ಕಾಟ್ ದಿ ಬರ್ಗ್ಲರ್ ಆಕ್ಟಿವ್ ಕೊಟ್ಟಿದ್ದ. ಅದನ್ನ ಪ್ಯಾಸಿವ್ ಮಾಡ್ಬೇಕಾದ್ರೆ ಆನ್ಸರ್ ಏನ್ ಮಾಡಿದಿಲ್ಲಿ? ದ ಬರ್ಗ್ಲರ್ ವಾಸ್ ಕಾಟ್ ಬೈ ಸ್ವಾಮಿ. ಎಷ್ಟು ಈಜಿ ಐತಿ. ಏನೆಲ್ಲ ಪ್ರತಿಯೊಂದು ಈ ರೂಲ್ಸ್ ಗಳನ್ನ ಫಾಲೋ ಅಪ್ ಮಾಡಿದ್ರೆ ಅಂದ್ರ 1 ಮಾರ್ಕ್ಸ್ ಎಂದು ಮಿಸ್ ಆಗೋದಿಲ್ಲ. ಅಂತ ಬೇಕಾದ ಎಕ್ಸಾಂಪಲ್ ಕೊಡ್ಲಿ. ಎಲ್ಲ ಟೆನ್ಸ್ ಹೋಗೋದಿರ್ಬೇಕ. ಸಿಂಗ್ಯುಲರ್ ಪ್ಲೂರಲ್ ತಗೋರಿ. ಲಾಸ್ಟ್ ಇಂದ ಮೊದಲು ತಗೋಬೇಕು. ಹಿಂಗ್ ಎಕ್ಸಾಮ್ ಕ್ಲಾಸ್ ರೂಮ್ ಕೂತಾಗ ಹಿಂದ ಮುಂದ್ ಬರ್ಬೇಕು, ಮುಂದೆ ಹಿಂದೆ ಹೋಗ್ಬೇಕು, ಹಿಂಗ್ ಮಾತಾಡ್ತಿರ್ತೀವಿ ಅಂದ್ರ ಈ ಸೆಂಟೆನ್ಸ್ ಲಾಸ್ಟ್ ಇದ್ದವ್ರನ್ನ ಮೊದಲಿಗೆ ತರ್ಬೇಕು. ಈಗ ಮೊದಲಿದ್ದವ್ರನ್ನ ಇಲ್ಲಿ ಅವ್ರನ್ನ ಏನ ಆಬ್ಜೆಕ್ಟ್ ಇವ್ರು ತರ್ಬೇಕು, ಇಲ್ಲಿ ತರ್ಬೇಕು, ಸಬ್ಜೆಕ್ಟ್ ಇಲ್ಲಿ ತರ್ಬೇಕು. ಇಷ್ಟು ಮುಗಿತು. ಈ ಮೊದಲೇನ್ ತಂದಿರ್ತಿರ್ಲ ಇಲ್ಲಿ ತಂದು ಕುಂದಿರ್ಸಿದಾಗ ಹಿಂದೆ ಕಂಪಲ್ಸರಿ ಬೈ ಬರ್ಕೋರಿ. ಅಷ್ಟ ಬರ್ತೈತಿ. ಅಷ್ಟಾದ ನಂತರ ಇಲ್ಲಿ ತಂದಾಗ ಏನ್ ಒಬ್ರ ಅದಾರು, ಇಬ್ರು ಅದಾರು, 3 ಜನ ಅದಾರ, ಸಿಂಗ್ಯುಲರ್ ಐತು ಪ್ಲೂರಲ್ ಚೆಕ್ ಮಾಡ್ಕೋಬೇಕು. ಯಾವ ಟೆನ್ಸ್ ಅದಾವ? ಸಿಂಪಲ್ ಪ್ರೆಸೆಂಟ್ ಮತ್ತು ಪಾಸ್ಟ್ ಸಾರಿ ಸಿಂಪಲ್ ಪಾಸ್ಟ್ ಪಾಸ್ಟ್ ಕಂಟಿನ್ಯೂಸ್ ಒಳಗ ಸಿಂಗ್ಯುಲರ್ ಇದ್ದಾರ ವಾಸ್ ಬರ್ಬೇಕು, ಪ್ಲೂರಲ್ ಇದ್ದಾರ ವರ್ ಬರ್ಬೇಕು. ಇದೊಂದಾದ್ರೆ ಹೆಂಗ್ರಿ? ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಒಳಗ ಸಿಂಗ್ಯುಲರ್ ಬರ್ಲಿ ಪ್ಲೂರಲ್ ಬರ್ಲಿ ಒಂದ ಹೆಲ್ಪಿಂಗ್ ಬರ್ಬೋದು. ಯಾವ್ದ? ಹ್ಯಾಡ್ ಐತಿ. ಏನೈತಿ? ಹ್ಯಾಡ್ ಬರ್ಬೇಕು. ಇದು ಪಾಸ್ಟ್ ಮುಗಿತಲ್ಲ. ಸಿಂಪಲ್ ಪಾಸ್ಟ್ ಪಾಸ್ಟ್ ಕಂಟಿನ್ಯೂಸ್ ಒಳಗ ಆಬ್ಜೆಕ್ಟ್ ಸಿಂಗ್ಯುಲರ್ ಇದ್ರ ವಾಸ್, ಪ್ಲೂರಲ್ ಇದ್ರ ವರ್. ಪಾಸ್ಟ್ ಪರ್ಫೆಕ್ಟ್ ಒಳಗ ಸಿಂಗ್ಯುಲರ್ ಬರ್ಲಿ ಪ್ಲೂರಲ್ ಬರ್ಲಿ ಒಂದ ಹೆಲ್ಪಿಂಗ್ ಬರ್ಬೈತಿ, ಹ್ಯಾಡ್ ಹ್ಯಾಡ ಬರಿಬೇಕು. ನೆಕ್ಸ್ಟ್ ಇನ್ನ ಬರೋದು
ಸಿಂಪಲ್ ಪ್ರೆಸೆಂಟ್ ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಒಳಗ ಸಿಂಗ್ಯುಲರ್ ಇತ್ತಂದ್ರ ಈಸ್ ಬರ್ಬೇಕು, ಪ್ಲೂರಲ್ ಇದ್ರ ಆರ್ ಬರ್ಬೇಕು. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಒಳಗ ಐತಿ ಸಿಂಗ್ಯುಲರ್ ಇದ್ರ ಹ್ಯಾಸ್ ಬರ್ಬೇಕು, ಪ್ಲೂರಲ್ ಇದ್ರ ಹ್ಯಾವ್ ಬರ್ಬೇಕು. ಏನ್ ಬರ್ಬೇಕು? ಹ್ಯಾವ್ ಬರ್ಬೇಕು. ಇಷ್ಟ ಅನ್ರಿ, ಹಿಂಗಿಲ್ಲ. ING ಬಂದಂದ್ರ ಕಂಟಿನ್ಯೂಸ್ ಒಳಗ ಬೀಯಿಂಗ್ ಬರ್ಬೇಕು, ಪರ್ಫೆಕ್ಟ್ ಇಂತರ ಬೀನ್ ಬರ್ಬೇಕು. ಅದ ನೆಕ್ಸ್ಟ್ ಎಕ್ಸಾಂಪಲ್ ಬಂದ್ರ ಹೇಳ್ಕೊಡ್ತೀನಿ. ಇಲ್ಲಿ ಮತ್ತ ಇಷ್ಟ ಅನ್ನಲ್ರಿ, ಸಿಂಪಲ್ ಪ್ರೆಸೆಂಟ್ ಒಳಗ ಈಸ್ ಬರ್ತೀವಿ. ಕಂಟಿನ್ಯೂಸ್ ಹೊತ್ತಂದ್ರ ಹೆಲ್ಪಿಂಗ್ ವರ್ಬ್ ಮುಂದೆ ಕಂಪಲ್ಸರಿ ಬೀಯಿಂಗ್, ಯಾಕಂದ್ರೆ ಕೆಲಸ ನಡೆದಿರ್ತೈತಿ, ಅದನ್ನ ಏನ್ ಮಾಡ್ಬೇಕು, ಕಂಟಿನ್ಯೂಸ್ ತೋರಿಸ್ಬೇಕಲ್ಲ, ಅದಕ್ಕ ಬೀಯಿಂಗ್ ಬರ್ಬೇಕು. ಕೆಲಸ ಮುಗಿದಿರ್ತೈತಿ ಪರ್ಫೆಕ್ಟ್ ಒಳಗ, ಅದನ್ನ ಪರ್ಫೆಕ್ಟ್ ಕೆಲಸ ಮುಗಿದ ತೋರಿಸ್ಬೇಕಾದ್ರ ಕಂಪಲ್ಸರಿ ಬೀನ್ ಬರ್ಬೇಕು. ಎಕ್ಸಾಂಪಲ್ ಬಂದ ಹೇಳ್ಕೊಡ್ತೀನಿ ಅದನ್ನ. ಏನತ್ ನಮ್ದ, ಸ್ವಾಮಿ ಕಾಟ್ ದ ಬರ್ಗ್ಲರ್ ಇದ್ದಿದ್ದ, ದ ಬರ್ಗ್ಲರ್ ವಾಸ್ ಕಾಟ್ ಬೈ ಸ್ವಾಮಿ. ಇದು ಸರಿ ಹೋಗ್ತಾರೆ. ಇನ್ನ ಮಾಡಲ್ ಕ್ವಶನ್ ಪಾರ್ಟ್ 2 ಒಳಗಿಂದ ಪ್ರಶ್ನೆ ಸಾಲ್ವ್ ಮಾಡೋಣ. ಈಗ ಮಾಡಲ್ ಕ್ವಶನ್ ಪಾರ್ಟ್ 2 ಒಳಗಿಂದ ಪ್ರಶ್ನೆ ಕೊಟ್ಟ ನೋಡ್ರಿ. ಬಾಲೇಶ್ವರ್ ಸೇವ್ಡ್ ರೋಮಾ. ಬಾಲೇಶ್ವರ್ ಸೇವ್ಡ್ ರೋಮಾ. ಇದನ್ನೇ ಮಾಡ್ಬೇಕು. ಈಗ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡ್ಬೇಕ. ಯಾವ ಟೆನ್ಸ್ ಒಳಗ ಐತಿ ಏನೇ ಅದ ಅರ್ಥ ಮಾಡ್ಕೋಬೇಕು. ಮೊದಲ ಆಬ್ಜೆಕ್ಟ್ ಎಲ್ಲ ರೂಲ್ಸ್ ಒಂದ್ಸಲ ರಫ್ನ ಬರ್ಕೋರಿ. ಒಂದ್ 2 ಸಲ ಯಾವ್ದಾರ ಎಕ್ಸಾಂಪಲ್ ಸ್ವಂತ ಒಂದ ಬಿಡಿಸುವಂತ ಪ್ರಯತ್ನ ಮಾಡ್ರಿ. ಇಲ್ಲೈತಿ ಡಿವೈಡ್ ಮಾಡ್ಕೋರಿ. ಇಲ್ಲಿ ಮೊದಲು ಡಿವೈಡ್ ಮಾಡ್ಕೋರಿ. ಸಬ್ಜೆಕ್ಟ್ ಸೇವ್, ಸೇವ್ಡ್, ಸೇವ್ಡ್, V2 ರೋಮಾ ಆಬ್ಜೆಕ್ಟ್ ಡಿವೈಡ್ ಮಾಡ್ಕೋವಿ. ಇನ್ನ ಆಬ್ಜೆಕ್ಟ್ ಎಲ್ಲಿ ಬರ್ಬೇಕು, ಈಗ ಮೊದಲಿಗೆ ಬರ್ಬೇಕು, ಸ್ವೈ ಅಂತ ಅನ್ಕೋಬೇಕ. ಇಲ್ಲಿ ರೋಮಾ. ನೆಕ್ಸ್ಟ್ ಸಬ್ಜೆಕ್ಟ್ ಅನ್ನ ಲಾಸ್ಟ್ ತರಬೇಕು. ಸಬ್ಜೆಕ್ಟ್ ಲಾಸ್ಟ್ ಗೊತ್ತಿಲ್ಲ ಏನೈತಿ, ಬಾಲೇಶ್ವರ್. ನೌನ್ಗಳನ್ನ ಚೇಂಜ್ ಮಾಡಬಾರ್ದ, ಬರೇ ಪ್ರೊನೌನ್ ಅಷ್ಟೇ ಚೇಂಜ್ ಮಾಡಬೇಕು. ಹೆಸರು ಬಂದಾಗ ಹೆಸರು ಇಲ್ಲಿ ಕೊಟ್ಟಿನಲ್ಲ, ಹೆಸರು ಬಂದಾಗ ನೌನ್ಗಳು ಬಂದಾಗ ನೌನ ಬರಬೇಕು. ಬಾಲೇಶ್ವರ್. ಅದರಿಂದ ಏನ್ ಮಾಡಬೇಕು, ಕಂಪಲ್ಸರಿ ಲಾಸ್ಟ್ ಸಬ್ಜೆಕ್ಟ್ ಅನ್ನ ಆಬ್ಜೆಕ್ಟ್ ಲಿಸಿ ತಂದಾಗ ಅದರಿಂದ ಕಂಪಲ್ಸರಿ ಏನ್ ಬೇಕು, ನಾ ಬೈ ಪ್ರಿಪೋಸಿಷನ್. ಇಷ್ಟು ಮುಗಿತಿ. 2 ಸ್ಟೆಪ್ ಕ್ಲಿಯರ್ ಅದು, 3 ಕ್ಲಿಯರ್ ಅದು. ಈಗ ಇನ್ನ V2 ಇದ್ದಿದ್ದು ಏನ್ ಮಾಡ್ಬೇಕು, ನಾವು V3 ಬರ್ಕೋಬೇಕು. ಸೇವ್, ಸೇವ್ಡ್, ಸೇವ್ಡ್. ಇಲ್ಲಿ ಸೇವ್ಡ್. ಇನ್ ಒಂದ ಸ್ಟೆಪ್ ಉಳಿದೈತಿ. ಏನ ಕೊಟ್ಟಿದ್ದ ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಲಿಸಿ ತಂದ ಚೆಕ್ ಮಾಡ್ಕೋಬೇಕಾಗಿದ್ದು ಸಿಂಗ್ಯುಲರ್ ಆರ್ ಪ್ಲೂರಲ್. ಸಿಂಗ್ಯುಲರ್ ಆಯ್ತು ಅಥವಾ ಪ್ಲೂರಲ್ ಆಯ್ತು. ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಸ್ ಒಳಗ ಆಬ್ಜೆಕ್ಟ್ ತಂದಾಗ ಸಿಂಗ್ಯುಲರ್ ಇದ್ರ ವಾಸ್ ಬರ್ಬೇಕು, ಪ್ಲೂರಲ್ ಇದ್ದಾಗ ವರ್ ಬರ್ಬೇಕು. ಎಷ್ಟ್ ಜನ ರೋಮಾ? ಒಂದ ಐತಿ, ಸಿಂಗ್ಯುಲರ್ ಐತಿ. ರೋಮಾ ವಾಸ್. ರೋಮಾ ವಾಸ್ ಸೇವ್ಡ್ ಬೈ ಬಾಲೇಶ್ವರ. ಎಷ್ಟು ಈಜಿ ಐತಿ. ಇವೆಲ್ಲಾ ರೂಲ್ ಗಳನ್ನ ಅರ್ಥ ಮಾಡ್ಕೋರಿ. ಇಲ್ಲಿ ಮ್ಯಾಗ ಬರ್ದಿನಿಲ್ಲ, ಯಾವ ಟೆನ್ಸ್ ಇದ್ದಾಗ ಸಿಂಗ್ಯುಲರ್ ಬಂದಾಗ ಏನ್ ಬರ್ಬೇಕು ಎಲ್ಲ ಬರ್ದಿನಿ. ಅಷ್ಟು ಅರ್ಥ ಮಾಡ್ಕೊಂಡ್ರ ಕಂಪಲ್ಸರಿ 1 ಮಾರ್ಕ್ಸ್ ಬರುತ್ತ. ನೆಕ್ಸ್ಟ್ ಈಗ 3ನೇ ಮಾಡಲ್ ಕ್ವಶನ್ ಪೇಪರ್ ಬಿಡ್ಸೋಣ. ಇಲ್ಲಿ ನೋಡ್ರಿ, 3ನೇ ಮಾಡಲ್ ಕ್ವಶನ್ ಪೇಪರ್ ಏನ್ ಕೊಟ್ಟಾನ, ದೇ ಆರ್ ಪರ್ಚೇಸಿಂಗ್ ಅ ಕಾರ್. ಏನ್ ಕೊಟ್ಟಾನ, ದೇ ಆರ್ ಪರ್ಚೇಸಿಂಗ್ ಅ ಕಾರ್. ಯಾವ ಟೆನ್ಸ್ ಒಳಗೈತಿ, ಈಸ್, ಆಮ್, ಆರ್ ಮತ್ತ ING ಬೈತಿ ಅಂತ ತಿಳ್ಕೊಬೇಕು. ಯಾವ ಟೆನ್ಸ್ ಐತಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇಲ್ಲಿ ಬರ್ದ. ಸಿಂಪಲ್ ಪಾಸ್ಟ್, ಸಾರಿ ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್. ಏನಾದ್ರು ಆಬ್ಜೆಕ್ಟ್ ಸಿಂಗ್ಯುಲರ್ ಇದ್ರ ಈಸ್ ಬರ್ಬೇಕು, ಪ್ಲೂರಲ್ ಇದ್ರ ಆರ್ ಬರ್ಬೇಕು. ಆಯ್ತಾ. ಇದನ್ನ ಡಿವೈಡ್ ಮಾಡ್ಕೋರಿ. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಪ್ಲಸ್ ING, ಕಾರ್, ಆಬ್ಜೆಕ್ಟ್ ಡಿವೈಡ್ ಮಾಡ್ಕೊಂಡಿವಿ. ಆಬ್ಜೆಕ್ಟ್ ಅನ್ನ ಮೊದಲೇ ತರಬೇಕು. ಈಗ ಏನೈತಿ, ಕಾರ್. ಲಾಸ್ಟ್ ಸಬ್ಜೆಕ್ಟ್ ಅನ್ನ ಲಾಸ್ಟ್ ತರಬೇಕು. ಲಾಸ್ಟ್ ತಂದ ದೇನ ಬರಿಬಾರ್ದು. ಏನ್ ಬರ್ಬೇಕು, ದೇಜದ ದೆಮ್ ಬರ್ಕೋಬೇಕು. ಚೇಂಜ್ ಮಾಡ್ಕೋಬೇಕಲ್ಲ, ದೆಮ್. ಆ ಸಬ್ಜೆಕ್ಟ್ ಅನ್ನ ಆಬ್ಜೆಕ್ಟ್ ಪ್ಲೇಸ್ ತಂದ ಅದ್ರ ಕಂಪಲ್ಸರಿ ಬೈ ಪ್ರಿಪೋಸಿಷನ್ ಬರ್ಬೇಕು. ಬೈ. ಇಷ್ಟು ಮುಗಿತಿ. ಈಗ ಇನ್ ಏನ್ ಮಾಡ್ಕೋಬೇಕು, ನಾವ V1 ಇದ್ರಲ್ಲಿ V2 ಇರ್ಲಿ, ಏನ್ ಕಂಪಲ್ಸರಿ ಅದನ್ನ V3 ಒಳಗೆ ಚೇಂಜ್ ಮಾಡ್ಕೋಬೇಕು. ಯಾವುದು, V3. ಪರ್ಚೇಸ್, ಪರ್ಚೇಸ್ಡ್. ಪರ್ಚೇಸ್ಡ್, ಪರ್ಚೇಸ್ ಆಯ್ತಾ. ಇನ್ನೇನ್ ಮಾಡ್ಬೇಕು, ಆಬ್ಜೆಕ್ಟ್ ಸಿಂಗ್ಯುಲರ್ ಆಯ್ತು ಅಥವಾ ಪ್ಲೂರಲ್ ಆಯ್ತು. ಕಾರ್ ಅಂದ್ರ ಒಂದ ಕಾರ್ ಐತಿ. ಕಾರ್ ಈ ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡ್ಬೇಕಾರ ಕಂಪಲ್ಸರಿ ನಾವ ಬೀಯಿಂಗ್ ಅನ್ನ ಯೂಸ್ ಮಾಡ್ಬೇಕು. ಎಲ್ಲಿ ಯೂಸ್ ಮಾಡ್ಬೇಕು, ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ತಂದ
ಹೆಲ್ಪಿಂಗ್ ವರ್ಬ್ ಆದ ನಂತರನ ಕಂಪಲ್ಸರಿ ನಾವ ಬೀಯಿಂಗ್ ಬರಿಬೇಕು. ಅಲ್ಲಿ ಬರಿಬಾರ್ದ, ಹೆಲ್ಪಿಂಗ್ ವರ್ಬ್ ಅಂತ ಬೀಯಿಂಗ್ ಬರ್ಬೇಕು. ಕಂಪಲ್ಸರಿ ಬೀಯಿಂಗ್ ಬತ್ತಂದ್ರ ಅಷ್ಟ ಆನ್ಸರ್ ಐಟ, ಬೀಯಿಂಗ್ ಬರ್ಲಿಕ್ಕಂದ್ರ ಆನ್ಸರ್ ತಪ್ಪಾಗತಿ. ಕಂಪಲ್ಸರಿ ಬೀಯಿಂಗ್ ಬರ್ಬೇಕ. ಏನಿತ್ತು? ದೇ ಆರ್ ಪರ್ಚೇಸಿಂಗ್ ಅ ಕಾರ್. ಆಕ್ಟಿವ್ ವಾಯ್ಸ್ ಇತ್ತ. ಇನ್ನ ಪ್ಯಾಸಿವ್ ವಾಯ್ಸ್ ಮಾಡ್ಬೇಕು. ಏನಿದೆ ಆನ್ಸರ್? ಅ ಕಾರ್. ಸಿಂಗ್ಯುಲರ್ ಆರ್ ಪ್ಲೂರಲ್? ಒಂದ ಕರತಿ ಈಸ್. ಯಾಕಂದ್ರ ಸಿಂಪಲ್ ಪ್ರೆಸೆಂಟ್ ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಒಳಗ ಆಬ್ಜೆಕ್ಟ್ ಸಿಂಗ್ಯುಲರ್ ಇದ್ರ ಈಸ್ ಬರ್ಬೇಕು, ಪ್ಲೂರಲ್ ಇದ್ರ ಆರ್ ಬರ್ಬೇಕು. ಕೊಟ್ಟಿನಿ ಇಲ್ಲಿ. ಒಂದೈತ್ ಕಾರ ಈಸ್. ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಪ್ಯಾಸಿವ್ ಒಳಗ ಕಂಪಲ್ಸರಿ ಏನ್ ಬರಬೇಕು? ಬೀಯಿಂಗ್. ಯಾಕಂದ್ರ ING ಇತ್ತಂದ್ರ ಏನ್ ಬರಬೇಕು? ಪ್ಯಾಸಿವ್ ಒಳಗ ಕಂಪಲ್ಸರಿ ಬೀಯಿಂಗ್ ಬರ್ಬೇಕು. ಬೀಯಿಂಗ್. V1 ಇತ್ತಂದ್ರ V3. V1 ಪ್ಲಸ್ ING ಐತಿ, ಕಂಪಲ್ಸರಿ ಪ್ಯಾಸಿವ್ ಒಳಗೆ ಇರಬೇಕು, V3 ಇರ್ಬೇಕು. ಬೈ ಅಂತಕ್ಕಂಥ ಪ್ರಿಪೋಸಿಷನ್ ಪ್ಯಾಸಿವ್ ಒಳಗ ಕಂಪಲ್ಸರಿ ಬರಬೇಕು. ಪ್ರೌನ್ ಚೇಂಜ್ ಮಾಡಬೇಕು. ಆ ಇದ್ದಾಗ ಮೀ, ವಿ, ಅಸ್, ಯು, ಸಿ, ಹರ್, ಹಿ, ಹಿಮ್, ಇಟ್, ದೇ, ದೆಮ್. ಇಲ್ಲಿ ದೇ ಕೊಟ್ಟನ, ದೇನ ಬರಿಬಾರ್ದು, ದೆಮ್. ಏನಿತ್ತ ಕ್ವಶನ್? ದೇ ಆರ್ ಪರ್ಚೇಸಿಂಗ್ ಅ ಕಾರ್ ಇತ್ತು. ಏನಾಯ್ತಿದಾರ ಆನ್ಸರ್? ಅ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ದೆಮ್. ಇದಿರ್ತಕ್ಕಂಥದ ಮಾಡಲ್ ಕ್ವಶನ್ ಪರ್ 3 ಒಳಗೆ. ಇನ್ನ ಮಾಡಲ್ ಕ್ವಶನ್ ಪರ್ 4 ಒಳಗೆ ಏನೈತೆ ಅನ್ನೋದನ್ನ ನೋಡೋಣ ಬರ್ರಿ. ಈಗ ಮಾಡಲ್ ಕ್ವಶನ್ ಪರ್ 4 ಒಳಗೆ ಏನ್ ಕಟ್ಟೋಣ ಪ್ರಶ್ನೆ? ಐ ಸೋಲ್ಡ್ ದ ಟ್ರೀಸ್. ಏನೈತಿ? ಐ ಸೋಲ್ಡ್ ದ ಟ್ರೀಸ್. ಯಾವ ಟೆನ್ಸ್ ಒಳಗೈತಿ? ಸೆಲ್ ಸೋಲ್ಡ್. ಕೊಟ್ಟಂತ ಮೇನ್ ವರ್ಬ್ V2 ಒಳಗೈತಿ. V2 ಒಳಗೆ ಬಂದ ಅರ್ಥ ಮಾಡ್ಕೊ. ಯಾವ ಟೆನ್ಸ್? ಸಿಂಪಲ್ ಪಾಸ್ಟ್ ಒಳಗೈತಿ. ಅದನ್ನ ಡಿವೈಡ್ ಮಾಡ್ಕೋಬೇಕು. ಡಿವೈಡ್ ಮಾಡ್ಕೋರಿ. ಸಬ್ಜೆಕ್ಟ್ V2 ಆಬ್ಜೆಕ್ಟ್. ಒಂದ್ ಕೆಲಸ ಮುಗಿತಿ. ಇನ್ ಎರಡನೇ ಏನ್ ಮಾಡ್ಬೇಕು? ಆಬ್ಜೆಕ್ಟ್ ಕಮ್ಸ್ ಫಸ್ಟ್. ಅಂದ್ರ ಆಬ್ಜೆಕ್ಟ್ ಮೊದಲಿಗೆ ಬರ್ಬೇಕು. ಆಬ್ಜೆಕ್ಟ್ ಮೊದಲಿಗೆ ತರಬೇಕು. ಯಾವತ್ತಿ? ದ ಟ್ರೀ. ಮತ್ತ ಅದನ್ನ ಕ್ಯಾಪಿಟಲ್ ಬರಿಬೇಕಾ? ಮತ್ತ ದ ಟ್ರೀಸ್. ನೆಕ್ಸ್ಟ್ ನೋಡೋಣ. ಈಗ ಸಬ್ಜೆಕ್ಟ್ ಅನ್ನ ಲಾಸ್ಟ್ ತರಬೇಕು. ಸಬ್ಜೆಕ್ಟ್ ಐತಿ ಲಾಸ್ಟ್ ತರಬೇಕು. ಏನೈತಿ? ಆಯ್ನ ಬರಿಬಾರ್ದು, ಪ್ರೊನೌನ್ ಚೇಂಜ್ ಮಾಡಕ್ ಬರ್ದೇನೆ. ಇಲ್ಲಿ ಇದ ಆಕ್ಟಿವ್ ಒಳಗಿರ್ಬೇಕು. ಇವ ಪ್ಯಾಸಿವ್ ಒಳಗ. ಪ್ಯಾಸಿವ್ ಒಳಗೆ ಏನ್ಬೇಕು? ಆಯ್ದಾಗ ಮೀ ಬರ್ಬೇಕು. ಇಲ್ಲಿ ಮೇ ಬರ್ದೇನೆ. ಅದನ್ನೇ ಕಂಪಲ್ಸರಿ ಹಿಂದಗಡೆ ಬರ್ಬೇಕು. ಸಬ್ಜೆಕ್ಟ್ ತಂದಾಗ ಆಬ್ಜೆಕ್ಟ್ ಅಂದಾಗ ಹಿಂದಗಡೆ ಏನ್ ಬರ್ಬೇಕು? ಬೈ ಬರ್ಬೇಕು. ಇಲ್ಲಿ ಬೈ ಬರ್ದೇನೆ. ಎಷ್ಟು ಮುಗಿತಾ? ಇನ್ನು ಚೆಕ್ ಮಾಡ್ಕೋಬೇಕು. ಈಗ ಇಲ್ಲಿ ಕನೋ ನೋಡ್ರಿ, ಒಂದ V2 ಇತ್ತಂದ್ರ ಅದನ್ನ V3 ಬರ್ಕೋಬೇಕು. V1 ಇರ್ಲಿ, V2 ಇರ್ಲಿ, ING ಏನ್ ಬಂದನು ಕಂಪಲ್ಸರಿ ಇರ್ಬೇಕು. ನಾವ V3 ಒಳಗಿರ್ಬೇಕ. ಪ್ಯಾಸಿವ್ ಒಳಗ, ಆಕ್ಟಿವ್ ಒಳಗ ನೋಡ್ಕೊಡೋದನ್ನ. ದ ಟ್ರೀಸ್ ಇದ ಸೋಲ್ಡ್ ಇದ ಸೋಲ್ಡ್ ಬರಬೇಕು. ಇನ್ನು ಕೆಲಸ ಆಬ್ಜೆಕ್ಟ್ ತಂದೀವಿ, ಚೆಕ್ ಮಾಡ್ಕೋ ಸಿಂಗ್ಯುಲರ್ ಐತು ಅಥವಾ ಪ್ಲೂರಲ್ ಐತು. ಟ್ರೀ ಐತು, ಟ್ರೀಸ್ ಐತು, ಗಿಡಗಳದಾವ, ಬಾಳ ಗಿಡಗಳದಾವ ತಾನ. ದ ಟ್ರೀಸ್. ಟ್ರೀ ಅಷ್ಟ ಕೊಟ್ಟಿಲ್ಲ, ಟ್ರೀಸ್ ಕೊಟ್ಟನ. ಪ್ಲೂರಲ್ ಐತಿ. ಏನ? ಸಿಂಪಲ್ ಪಾಸ್ಟ್ ಮತ್ತು ಪಾಸ್ಟ್ ಕಂಟಿನ್ಯೂಸ್ ಒಳಗ ಏನಾದ್ರು ಆಬ್ಜೆಕ್ಟ್ ಸಿಂಗ್ಯುಲರ್ ಇದ್ರ ವಾಸ್ ಬರ್ಬೇಕು. ಪ್ಲೂರಲ್ ಇತ್ತಂದ್ರ ವರ್ ಬರ್ಬೇಕು. ಇದು ಕೊಟ್ಟಿದ್ದ ಪ್ಲೂರಲ್ ಐತಿ. ಏನ್ ಬರ್ಬೇಕು ಇಲ್ಲಿ? ವರ್. ಅಲ್ಲಿ ಆನ್ಸರ್ ಐ ಸೋಲ್ಡ್ ದ ಟ್ರೀ. ಆಕ್ಟಿವ್ ವಾಯ್ಸ್ ಇತ್ತು, ಅದನ್ನ ಪ್ಯಾಸಿವ್ ಒಳಗೆ ಮಾಡಿವಿ. ದ ಟ್ರೀಸ್ ವೇರ್ ಸೋಲ್ಡ್ ಬೈ ಮೀ. 4 ಮಾಡಲ್ ಕ್ವಶನ್ ಒಳಗೆ ಎಲ್ಲ ಈಜಿ ಕೊಟ್ಟಿದ್ದ. ನಾಳೆ ಎನ್ಯುವಲ್ ಎಕ್ಸಾಮ್ ಒಳಗೆ ಮಾರ್ಚ್ 25 ಇವು ಬಂದ್ರ ಬರ್ಬೋದು. ಒಂದ್ಸಲ ಪ್ರಾಕ್ಟೀಸ್ ಮಾಡ್ರಿ. ಮಾಡೋಣ. ಇಲ್ಲಿ ಟ್ರೀಸ್ ಕೊಟ್ಟಿರ್ತಾನ, ಮತ್ತ ಆಬ್ಜೆಕ್ಟ್ ಚೇಂಜ್ ಮಾಡಿರ್ತಾನ. ಇಲ್ಲಿ ದೇ ಕೊಟ್ಟಿರ್ತಾನ, ಅಬ್ಜೆಕ್ಟ್ ಚೇಂಜ್ ಮಾಡಿರ್ತಾನ, ಆಬ್ಜೆಕ್ಟ್ ಚೇಂಜ್ ಮಾಡಿರ್ತಾನ. ಸ್ವಲ್ಪ ಸಿಮಿಲರ್ ವೇರಿಯೇಷನ್ ಚೇಂಜ್ ಮಾಡಿ ಕೊಟ್ಟಿರ್ತಾನ. ಈಜಿ ಟಾಪಿಕ್ ಇರ್ತಾವ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತು ಬರೀ. ಈಗ ಸರಣಿ ಇರ್ತಕ್ಕಂತ 3 ಸರಣಿ ಕ್ವಶನ್ ಪೇಪರ್ ಬಿಡಿಸಿರ್ತೀನಿ, ಅದನ್ನ ನೋಡೋಣ ಬರೀ. ಇದು ಪ್ರಶ್ನೆ 2ನೇ ಪ್ರಿಪರೇಟರಿ ಒಳಗೆ ಬಂದಿ. ಏನ್ ಕೊಟ್ಟನ? ಸತೀಶ್ ಹಗ್ಡ್ ಹಿಸ್ ಫಾದರ್ ಟೈಟ್ಲಿ. ಸತೀಶ್ ಹಗ್ಡ್ ಹಿಸ್ ಫಾದರ್ ಟೈಟ್ಲಿ ಕೊಟ್ಟನ. ಇದನ್ನ ಯಾವ ಟೆನ್ಸ್ ಒಳಗೆ ಐತಿ ಅನ್ನೋದ ನೋಡೋಣ. ಡಿವೈಡ್ ಮಾಡೋ ಮೊದಲ ಗೊತ್ತಾಗತಿ. ಸಬ್ಜೆಕ್ಟ್ ಹಗ್ಡ್ ಅಂದ್ರ V2 ಹಿಸ್ ಫಾದರ್ ಆಬ್ಜೆಕ್ಟ್ ಇದ ಕಾಂಪ್ಲಿಮೆಂಟ್ ಎಕ್ಸ್ಟ್ರಾ ಐತಿ. ಅದನ್ನ ಏನಾದ್ರು 2 ವರ್ಡ್ ಬಂದಿದಂದ್ರ ಸೆಂಟೆನ್ಸ್ ಲಾಸ್ಟ್ ಬರ್ದ್ರ ಸುಟೇಬಲ್ ಸರಿಯಾದ ಉತ್ತರ ಆಕತಿ. ಎಲ್ಲಿ ಮಿಡಲ್ ಸೆಟ್ ಆಗಿತ್ತು ಅಲ್ಲಕ ಬರುತ್ತೆ ನೋಡಿ. ಈಗ ಆಬ್ಜೆಕ್ಟ್ ನ ಈ ಕಡೆ ತಗೋರಿ, ಸಬ್ಜೆಕ್ಟ್ ನ ಈ ಕಡೆ ತಗೋರಿ. ಇಷ್ಟ ಕ್ರಾಸ್ ಮಾಡ್ಕೊಂಡ್ಬಿಡ್ರಿ, ಕ್ಲಿಯರ್ ಆಗೈತಿ. ಅಂದ್ರ ಆಬ್ಜೆಕ್ಟ್ ಇಲ್ಲಿ ಮೇಲೆ ತಗೊಂಬರಿ, ಕ್ಯಾಪಿಟಲ್ ತಗೊಂಬರ್ಬೇಕಾ, ಸ್ಮಾಲ್ ತರಕ್ ಹೋಗ್ಬೇಡ್ರಿ. ಹಿಸ್ ಫಾದರ್ ಮುಗೀತ್. ಸತೀಶ್ ಅನ್ನೋದ ನೇಮ್ ಇದ್ದಾಗ ನೇಮ ಚೇಂಜ್ ಮಾಡ್ಬೇಕ, ಬರಿಬೇಕು. ಏನು ಚೇಂಜ್ ಮಾಡಬಾರ್ದು. ಯಾಕಂದ್ರೆ ಅಲ್ಲಿ ನೋನ್ ಬಂದಾಗ ನೋನ್ ಬರೀಬೇಕು. ಬರ್ದೇನೆ ಇಲ್ಲಿ ಸತೀಶ್
ಅದನ್ನೇ ಕಂಪಲ್ಸರಿ ಬೈ ಪ್ರಿಪೋಸಿಷನ್ ಬರೀಬೇಕು. ಇಷ್ಟು ಕ್ಲಿಯರ್ ಆಯ್ತು. ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಅಂದಾಗ ಒಂದ್ ಕೆಲಸ ಏನ್ ಮಾಡಬೇಕು, ಸಿಂಗ್ಯುಲರ್ ಆಯ್ತು ಪ್ಲೂರಲ್ ಆಯ್ತು. ಅವನ್ ಫಾದರ್ ಒಬ್ಬರದಲ್ಲಿ ಈಸ್ ಫಾದರ್ ವಾಸ್. ಇಲ್ಲಿ ಹಗ್ಡ್ 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 V1 ಇತ್ತ ಕಂಪಲ್ಸರಿ V3 ಬರಬೇಕು, V2 ಇದ್ರೆ V3 ಬರಬೇಕು. ಹಗ್ಡ್ ಬೈ ಸತೀಶ್ ಟೈಟ್ಲಿ. ಈ ಅಡ್ವರ್ಬ್ ಇಲ್ಲಿ ಬರೆದ್ರು ಕರೆಕ್ಟ್, ಲಾಸ್ಟ್ ತಪ್ಪ ಹಂಗಿಲ್ಲ, ಇಲ್ಲಿ ಬರೋದು ಕರೆಕ್ಟ್. ಹಗ್ಡ್ ಟೈಟ್ಲಿ ಇಲ್ಲಿ ಬರೋದು ಕರೆಕ್ಟ್. ಆಲ್ರೆಡಿ ಏನಾದ್ರು ಕೊಟ್ಟಂತ ಅಡ್ವರ್ಬ್ ಸೆಂಟೆನ್ಸ್ ಲಾಸ್ಟ್ ಬರೆದ್ರೆ ಕರೆಕ್ಟ್ ಆಗುತ್ತೆ. ಅಂದ್ರೆ ಇಲ್ಲಿ ಆನ್ಸರ್ ಆಗಂತ ಹೇಳಿ ನೋಡ್ಲಿ. ಹಿಸ್ ಫಾದರ್ ವಾಸ್ ಹಗ್ಡ್ ಟೈಟ್ಲಿ ಬೈ ಸತೀಶ್, ಇದು ಕರೆಕ್ಟ್. ಹಿಸ್ ಫಾದರ್ ವಾಸ್ ಹಗ್ಡ್ ಬೈ ಸತೀಶ್ ಟೈಟ್ಲಿ, ಇದು ಕರೆಕ್ಟ್. ಆಲ್ಮೋಸ್ಟ್ ಏನ್ ಮಾಡ್ರಿ, ನಿಮಗೆ ಇಂಥವ್ ಬಂದಾಗ ಏನ ಚೇ ಮಾಡಕ್ ಅಂದ್ರ ಕೊಟ್ಟಂತ ಎಡ್ವರ್ಡ್ ಇದ್ದಿತ್ತಂದ್ರ ಆ ಸೆಂಟೆನ್ಸ್ ಲಾಸ್ಟ್ ಹಾಕ್ಬಿಡ್ರಿ, ಏನು ತೊಂದ್ರೆ ಇಲ್ಲ, ಕರೆಕ್ಟ್ ಆಗುತ್ತೆ. ಇಲ್ಲಿ ಎಕ್ಸಾಂಪಲ್ ನಾವು ಕೊಟ್ಟಿನಿ ನಾನು. ಇಲ್ಲಿ ಸಿ ಕ್ಲೋಸ್ ದಿ ಡೋರ್, ಸಬ್ಜೆಕ್ಟ್ V2 ಆಬ್ಜೆಕ್ಟ್, ಕ್ರಾಸ್ ದ ಡೋರ್ ಕ್ಯಾಪಿಟಲ್ ತೋರಿ ದ ಡೋರ್. ಸಿ ಇದ್ದದ ಏನಾಗಬೇಕು ಲಾಸ್ಟ್ ಸಿ ಇದ್ದದ ಹರ್, ಕಂಪಲ್ಸರಿ ಬೈ ಪ್ರಿಪೋಸಿಷನ್ ದ ಡೋರ್ ಬೈ ಮಿತ್ತ. ಇನ್ನ V2 ಇತ್ತಂದ್ರ V1 ಇತ್ತಂದ್ರ ಏನ್ ಪೈಸೆ ಒಳಗ V3 ಕ್ಲೋಸ್ಡ್. ಎಸ್ ಮುಗಿತು. ದ ಡೋರ್ ಎಷ್ಟ ಅದಾವ, ಒಂದ ಡೋರ್ ಐತಿ. ದ ಡೋರ್ ವಾಸ್ ಕ್ಲೋಸ್ಡ್ ಬೈ ಹರ್, ಲಾಸ್ಟ್ ಕೇರ್ಫುಲಿ. ಸರಿ ಆಗುತ್ತೆ, ಅರ್ಥ ಐತಿ. ಇಲ್ಲೇನ್ ಪ್ರಶ್ನೆ ಕೊಟ್ಟಿರೋದು, ಪ್ರಿಪೇರಿಟಿ ಎಕ್ಸಾಮ್ 3 ಒಳಗೆ ಕೊಟ್ಟಿದ್ದ. ದ ಪ್ರೆಸಿಡೆಂಟ್ ಡಿಸ್ಟ್ರಿಬ್ಯೂಟೆಡ್ ದಿ ಅವಾರ್ಡ್ಸ್ ಕೊಟ್ಟನ. ಇದನ್ನ ಏನ್ ಮಾಡೋಕೆ, ಆಕ್ಟಿವ್ ಪ್ಯಾಸಿವ್ ಮಾಡ್ಬೇಕು. ಇಲ್ಲೆಲ್ಲಾ ಟ್ರಿಕ್ಸ್ ಅಥವಾ ರೂಲ್ಸ್ ಅದಾವ. ಈ ಎಲ್ಲಾ ರೂಲ್ಸ್ ಗಳನ್ನ ಫಾಲೋ ಅಪ್ ಮಾಡಿ ಯಾವ ತರ ಬಿಡಿಸ್ಬೇಕು ಅನ್ನೋದನ್ನ ನೋಡೋಣ. ಆಲ್ರೆಡಿ ಒಂದ್ ಎಕ್ಸಾಂಪಲ್ ನೋಡಿವಿ. ಇದನ್ನ ಪ್ರಕಾರ ಎಲ್ಲಾ ರೂಲ್ಸ್ ಪ್ರಕಾರ ನೀವು ಬಿಡಿಸಾಕ್ ಕೂತ್ರಂದ್ರ ಎಂತ ಬೇಕಾದ ಎಕ್ಸಾಂಪಲ್ ಕೊಟ್ರು ಆರಾಮಾಗಿ ಒಂದ್ 10 ಸೆಕೆಂಡ್ ಒಳಗ ಆನ್ಸರ್ ಆರಾಮಾಗಿ ಕನೆಕ್ಟ್ ಮಾಡ್ಬೋದು. ಏನ್ ಅಷ್ಟೇನ್ ಡಿಫಿಕಲ್ಟ್ ಟಾಪಿಕ್ ಅಲ್ಲ. ಆಕ್ಟಿವ್ ಪ್ಯಾಸಿವ್ ಅಷ್ಟು ಡಿಫಿಕಲ್ಟ್ ಅನ್ನೋದ ಅದ ಅನ್ನಕ್ ಹೋಗ್ಬೇಡ್ರಿ, ಯಾಕೆ ಈ ಟಾಪಿಕ್ ಐತಿ. ಏನ್ ಬರ್ಸಿನ ಎಲ್ಲಾ ರೂಲ್ಸ್ ಪ್ರಕಾರ ಒಂದೆರಡು ಎಕ್ಸಾಂಪಲ್ ನ ಎಕ್ಸಾಮ್ ಯಾವಾಗ ಐತಿ ನಮ್ದ ಮಾರ್ಚ್ 25 ಐತಿ. ಅಲ್ಲಿ ತನ ಎಲ್ಲಾ ರೂಲ್ಸ್ ಗಳನ್ನ ಅರ್ಥ ಮಾಡ್ಕೊಂಡ ಸ್ವಂತ ಒಂದೆರಡು ಎಕ್ಸಾಂಪಲ್ ಬಿಡ್ಸ್ಕೊಂಡ್ ಪ್ರಯತ್ನ ಮಾಡ್ರಿ, 1 ಮಾರ್ಕ್ಸ್ ನ ಪಡೆದುಕೊಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಕೊಟ್ಟನ, ದ ಪ್ರೆಸಿಡೆಂಟ್ ಡಿಸ್ಟ್ರಿಬ್ಯೂಟೆಡ್ ದಿ ಅವಾರ್ಡ್ಸ್. ಏನ್ ಮಾಡ್ಬೇಕು, ಮೊದಲ ಡಿವೈಡ್ ಮಾಡ್ಕೋಬೇಕು. ದ ಪ್ರೆಸಿಡೆಂಟ್ ಸಬ್ಜೆಕ್ಟ್ distributed V2 distributed the awards object subject V2 object ಯಾವ ಕೆಲಸ simple past ಒಳಗ ಐತಿ ಡಿವೈಡ್ ಆಯ್ತು ನಮ್ದೇನ ಇನ್ನೇನ್ ಮಾಡ್ಬೇಕು ಆಬ್ಜೆಕ್ಟ್ ಅನ್ನ ಮೊದಲಿಗೆ ತರಬೇಕು ಆಬ್ಜೆಕ್ಟ್ ಯಾವ್ದು ನಮ್ದ the words ಇಲ್ಲಿ ಬರ್ತದೆ the awards ಒಂದು ಕೆಲಸ ಮುಗಿತು ನೆಕ್ಸ್ಟ್ ಸಬ್ಜೆಕ್ಟ್ ಅನ್ನ ಲಾಸ್ಟ್ ತರಬೇಕು ಏನಂತಿ the president ಎರಡು ಸ್ಟೆಪ್ ಮುಗಿದು ಇನ್ನೇನ್ ಮಾಡಬೇಕು ಕಂಪಲ್ಸರಿ ಸಬ್ಜೆಕ್ಟ್ ಅನ್ನ ಆಬ್ಜೆಕ್ಟ್ ತಂದ ಆಬ್ಜೆಕ್ಟ್ ಪ್ಲೇಸ್ ತಂದ ಅದ್ರ ಮೇಲೆ ಕಂಪಲ್ಸರಿ ಬೈ ಪ್ರಿಪೋಸಿಷನ್ ಬರ್ಬೇಕು ಇಷ್ಟು ಮುಗಿದು ಇನ್ನೇನ್ ಮಾಡ್ಬೇಕು V2 ಇತ್ತಂದ್ರ ಪ್ಯಾಸಿವ್ ಒಳಗ ಕಂಪಲ್ಸರಿ V3 ಅಂದ್ರೆ ನಿಮಗ V1 ಬರ್ಲಿ V2 ಬರ್ಲಿ V1 ing ಬರ್ಲಿ ಏನ್ ಬಂದ್ರು ಕಂಪಲ್ಸರಿ ಪ್ಯಾಸಿವ್ ಒಳಗೆ ಏನ್ ಇರಬೇಕು V3 ಒಳಗೆ ಇರಬೇಕು V1 ಕೊಟ್ಟಾನ V1 ಬರ್ದ್ರ ತಪ್ಪ V2 ಕೊಟ್ಟಾನ V2 ಬರ್ದ್ರ ತಪ್ಪ ಏನ್ ಮಾಡ್ಬೇಕು ಪ್ಯಾಸಿವ್ ಒಳಗೆ ಕಂಪಲ್ಸರಿ V3 ಒಳಗೆ ಇರ್ಬೇಕ ದ ಅವಾರ್ಡ್ಸ್ ಇಲ್ಲಿ ಕೊಟ್ಟಾನ V2 ಇದನ್ನ V3 ಮಾಡ್ಬೇಕಾರ ಡಿಸ್ಟ್ರಿಬ್ಯೂಟೆಡ್ ಎಸ್ ಇನ್ನು ಚೆಕ್ ಮಾಡ್ಕೋಬೇಕಾಗಿದ್ದು ಅವಾರ್ಡ್ಸ್ ಅನ್ನೋದು ಸಿಂಗ್ಯುಲರ್ ಐತೋ ಅಥವಾ ಪ್ಲೂರಲ್ ಐತೋ ಅವಾರ್ಡ್ ಅಂದ್ರ ಒಂದ ಬಹುಮಾನಗಳು ಪ್ರಶಸ್ತಿಗಳು ಎಷ್ಟದ ಅವಾರ್ಡ್ ಅದಾವ ಇಲ್ಲಿ ಬಹಳ ಅವಾರ್ಡ್ ಅದಾವ ಅದಕ್ಕ ಸಿಂಪಲ್ ಪಾಸ್ಟ್ ಒಳಗ ಸಿಂಗ್ಯುಲರ್ ಇದ್ರ ವಾಸ್ ಬರ್ಬೇಕು ಪಾಸ್ಟ್ ಕಂಟಿನ್ಯೂಸ್ ಒಳಗ ವರ್ ಬರ್ಬೇಕು ಯಾವ್ದೈತಿ ಸಿಂಪಲ್ ಪಾಸ್ಟ್ ಒಳಗೈತಿ ಸಿಂಗ್ಯುಲರ್ ಐತಿ ಪ್ಲೂರಲ್ ಚೆಕ್ ಮಾಡ್ಕೋರಿ ಸಿಂಗ್ಯುಲರ್ ದ ವಾಸ್ ಬರಬೇಕು ಪ್ಲೂರಲ್ ವರ್ ಬರಬೇಕು ಏನೈತಿ ಅದ ಅವಾರ್ಡ್ಸ್ ಐತಿ ಪ್ಲೂರಲ್ ಐತಿ ಇಲ್ಲಿ ಏನ್ ಬರಬೇಕು ವರ್ ಬರಬೇಕು ದ ಅವಾರ್ಡ್ಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಬೈ ದಿ ಪ್ರೆಸಿಡೆಂಟ್ ಏನೈತ ಪ್ರಶ್ನೆ ದ ಪ್ರೆಸಿಡೆಂಟ್ ಡಿಸ್ಟ್ರಿಬ್ಯೂಟೆಡ್ ದಿ ಅವಾರ್ಡ್ಸ್
ಆಕ್ಟಿವ್ ಇತ್ತು ಅದನ್ನ ಪ್ಯಾಸಿವ್. ದ ಅವಾರ್ಡ್ಸ್ ವೇರ್ ಡಿಸ್ಟ್ರಿಬ್ಯೂಟೆಡ್ ಬೈ ದಿ ಪ್ರೆಸಿಡೆಂಟ್. ಸರಿಯಾದ ಉತ್ತರ. ಎಸ್. ನೆಕ್ಸ್ಟ್ ಇಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಫಸ್ಟ್ ಒಳಗೆ ಏನ್ ಕ್ವಶನ್ ಕೇಳಿದ್ ನಮಗ, ಗೋಪಿ ಈಸ್ ಪ್ರಿಪೇರಿಂಗ್ ಟೀ. ಏನಿತ್ತು? ಗೋಪಿ ಈಸ್ ಪ್ರಿಪೇರಿಂಗ್ ಟೀ. ಆಲ್ರೆಡಿ ಒಂದ ಪ್ರಿಪೇರ್ಡ್ ಎಕ್ಸಾಮ್ ಒಳಗೆ ಏನ್ ಬರಬೇಕು? ಹೆಲ್ಪಿಂಗ್ ವರ್ಬ್ ಈಸ್, ಎಂ ಆರ್ ಜೊತೆಗೆ V1 ING ಬಂದ್ರ ಯಾವ ಟೆನ್ಸ್ ಐತದ? ಯಾವ ಟೆನ್ಸ್ ಐತಿ? ಕಮೆಂಟ್ ಒಳಗೆ ಹೇಳ್ರಿ ನೋಡು. ಯಾವ ಟೆನ್ಸ್ ಒಳಗೆ ಐತಿ ಅದನ್ನ? ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗ. ಇಲ್ಲೈತಿ ಈಸ್ ಐತಿ, ING ಐತಿ, ಕೊಟ್ಟಿದ್ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗ ಐತಿ. ಇದನ್ನ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡ್ಬೇಕು. ಈಗ ಮೊದಲು ಏನ್ ಮಾಡ್ಕೋಬೇಕು? ಡಿವೈಡ್ ಮಾಡ್ಕೋರಿ. ಡಿವೈಡ್. ಸಬ್ಜೆಕ್ಟ್ ಈಸ್ ಹೆಲ್ಪಿಂಗ್ ವರ್ಬ್, ಪ್ರಿಪೇರಿಂಗ್ ಐತಿ, ಮೇನ್ ವರ್ಬ್ ಪ್ಲಸ್ ING, ಟಿ ಆಬ್ಜೆಕ್ಟ್. ಡಿವೈಡ್ ಮಾಡ್ಕೊಂಡಿವಿ. ಇನ್ನ ಆಬ್ಜೆಕ್ಟ್ ಫಸ್ಟ್ ತರಬೇಕು. ಟಿ ಅಂದ್ರ ಸ್ಮಾಲ್ ಬಿಡಕ್ ಹೋಗ್ಬೇಡ್ರಿ, ಕ್ಯಾಪಿಟಲ್ ಬರ್ಕೋರಿ. ಟಿ ಮುಗೀತು. ಇನ್ನ ಸಬ್ಜೆಕ್ಟ್ ಲಾಸ್ಟ್ ತರ್ಬೇಕ. ಏನೈತಿ? ಗೋಪಿ. ಹೆಸರು ಯಾವತ್ತು ಸ್ಮಾಲ್ ಬರೀಬಾರ್ದು, ಕ್ಯಾಪಿಟಲ್ ಬರೀರಿ. ಇಲ್ಲಿ ನೆಕ್ಸ್ಟ್ ಇದು ಮುಗೀತು. ಇನ್ನೇನ್ ಮಾಡ್ಬೇಕು? ಕಂಪಲ್ಸರಿ ಸಬ್ಜೆಕ್ಟ್ ಅನ್ನ ಆಬ್ಜೆಕ್ಟ್ ಪ್ಲೇಸ್ ತಂದ ಹಿಂದಗಡೆ ಕಂಪಲ್ಸರಿ ಬೈ ಬರುತ್ತೆ, ಪ್ರಿಪೋಸಿಷನ್. ಎಸ್, ಬೈ ಪ್ರಿಪೋಸಿಷನ್ ಬರ್ದಿವಿ. ಎಷ್ಟು ಸ್ಟೆಪ್ ಮುಗಿದು? 1 ಮುಗೀತು, 2 ಮುಗೀತು, 3 ಮುಗೀತು. ಈಗ ಇನ್ನ V1 ಇತ್ತಂದ್ರ V1, V2, V1 ING ಏನ್ ಬಂದ್ರು ಕಂಪಲ್ಸರಿ ಪ್ಯಾಸಿವ್ ಒಳಗ V3 ಒಳಗಿರ್ಬೇಕ. ಪ್ರಿಪೇರ್ಡ್ ಬರ್ಕೋರಿಲ್ಲಿ, ಪ್ರಿಪೇರ್ಡ್. ಎಷ್ಟ್? ಇದು ಒಂದು ಸ್ಟೆಪ್ ಮುಗೀತು. ಈಗ ಇದು ಮುಗೀತು, ಇದು ಮುಗೀತು, ಇದು ಮುಗೀತು. ಇನ್ ಹೇಳ್ಬೇಕು, ಕೊಟ್ಟಿದ್ದ ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಪ್ಲೇಸ್ ತಂದಾಗ ಸಿಂಗ್ಯುಲರ್ ಐತೋ ಅಥವಾ ಪ್ಲೂರಲ್ ಐತೋ ಚೆಕ್ ಮಾಡ್ಕೋಬೇಕು. ಯಾವ್ದ? ಇದು ಏನೈತಿ? ಟಿ ಅನ್ನೋದ ಸಿಂಗ್ಯುಲರ್ ಐತಿ. ಟಿ ಈಸ್ ಕಂಪಲ್ಸರಿ ಕಂಟಿನ್ಯೂಸ್ ಅಂದ್ರ ಕೊಟ್ಟಂತ ಮೇನವರು ING ಫಾರ್ಮ್ ಐತಿ ಅಂದ್ರ ING ಫಾರ್ಮ್ ಯಾವುದು? ಸಾರಿ, ING ಫಾರ್ಮ್ ಬತ್ತಂದ್ರ ಪಾಸ್ಟ್ ಕಂಟಿನ್ಯೂಸ್ ಇರ್ಲಿ, ಪ್ರೆಸೆಂಟ್ ಕಂಟಿನ್ಯೂಸ್ ಇರ್ಲಿ, ಅಲ್ಲಿ ಮೇನ್ ವರ್ಬಿಗೆ ING ಬಂದಿರತಿ. ನಾವು ಪ್ಯಾಸಿವ್ ಮಾಡುವಾಗ ಕಂಪಲ್ಸರಿ ಮಾಡಬೇಕು, ಹೆಲ್ಪಿಂಗ್ ವರ್ಬ್ ನಂತರ ಬೀಯಿಂಗ್ ಬರ್ಬೇಕು. ಟಿ ಈಸ್ ಬೀಯಿಂಗ್. ಎಸ್. ಏನಂತ ಕ್ವಶನ್? ಗೋಪಿ ಈಸ್ ಪ್ರಿಪೇರಿಂಗ್ ಟೀ ಅಂತಕ್ಕಂತ ಒಂದು ಪ್ರಶ್ನೆ ಕೊಟ್ಟಿದ್ದ. ಅದನ್ನ ಆಕ್ಟಿವ್ ಒಳಗ ಅದನ್ನ ಪ್ಯಾಸಿವ್ ಮಾಡತೇಳಿ ಪ್ರಶ್ನೆ ಕೊಟ್ಟಿದ್ದ. ಆನ್ಸರ್ ಏನೈತಿ? ಟಿ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ಗೋಪಿ. ಸರಿಯಾದ ಉತ್ತರ ಐತಿ. ಇನ್ನೊಂದ ನಿಮಗೆ ಎಕ್ಸಾಂಪಲ್ ನಾನು ಕೊಟ್ಟಿರ್ತೀನಿ. ಆ ಎಕ್ಸಾಂಪಲ್ ಒಳಗ ಆಲ್ರೆಡಿ ನಿಮಗ 4 ಮಾಡಲ್ ಕ್ವಶನ್ ಪರ ಒಂದ್ ಮಾಡಲ್ ಇದೆ ಅಂದ್ರ ಎಕ್ಸಾಂಪಲ್ ತಗೊಂಡ್ ಫಸ್ಟ್ ಯಾವ ತರ ಬಿಡಿಸ್ಬೇಕು ಅಂತ ಹೇಳಿಕೊಟ್ಟ. ಟೋಟಲ್ 8 ಎಕ್ಸಾಂಪಲ್ ಬಿಡಿ ತೋರಿಸಿನಿ. ನಿಮಗೊಂದ ಎಕ್ಸಾಂಪಲ್ ಕೊಟ್ಟಿರ್ತೀನಿ. ಅದನ್ನ ಕಮೆಂಟ್ ಬಾಕ್ಸ್ ಒಳಗ ಸರಿಯಾಗಿ ಎಲ್ಲಾ ರೂಲ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ಅದನ್ನ ಪ್ಯಾಸಿವ್ ಒಳಗ ನೀವು ಬರೆದು ತೋರಿಸ್ಬೇಕು. ಏನ್ ಮಾಡಿವಿ? ಈಗ 4 ಮಾಡಲ್ ಕ್ವಶನ್ ಬಿಡಿಸಿವಿ, 3 ಪ್ರಿಪೇರ್ಡ್ ಎಕ್ಸಾಮ್ ಬಿಡಿಸಿ ತೋರಿಸಿವಿ. ಈಗ ನೀವ್ ಮಾಡ್ಬೇಕು, ಕಮೆಂಟ್ ಬಾಕ್ಸ್ ಒಳಗ ರಮೇಶ್ ಪ್ಲೇಡ್ ಕ್ರಿಕೆಟ್ ಈ ಸೆಂಟೆನ್ಸ್ ಕ ಆಕ್ಟಿವ್ ಇಂದ ಪ್ಯಾಸಿವ್ ಕ ಇವೆಲ್ಲಾ ರೂಲ್ಸ್ ಗಳನ್ನ ಅಪ್ಲೈ ಮಾಡ್ಕೊಂಡ ನೀವು ಮಾಡ್ಕೋ ಕಮೆಂಟ್ ಬಾಕ್ಸ್ ಒಳಗ ಆನ್ಸರ್ ಬರ್ಬೇಕು. ಎಸ್. ಇಂಥ ಕ್ಲಾಸ್ಗಾಗಿ ಸರಳ ಪಾಠಶಾಲೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.